ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಕ್ಷೇತ್ರದ ಶಾಸಕರು, ನಮ್ಮ ಸರ್ಕಾರದ ಜನಪ್ರಿಯ ಮಂತ್ರಿಗಳಂತ ದಿನೇಶ್ ಗುಂಡೂರಾವ್ರೆ, ಎಚ್.ಎಂ. ರೇವಣ್ಣವರೇ, ಮಾಜಿ ಸಚಿವರು, ಆರೋಗ್ಯ ಸಚಿವರು, ನಮ್ಮ ರವಿಕುಮಾರ್ ಇದ್ದಾರೆ, ಸಿಎಂ ಮೆಡಿಕಲ್ ಅಡ್ವೈಸರ್ ಅವರು, ಹರ್ಷ ಗುಪ್ತಾ ಇದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ಗೆ, ಸಾದಿಕ್ ವಕೀಲ, ನಮ್ಮ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು, ಆಕ್ಟರ್ ಒಂದೇ ಅಲ್ಲ, ರಂದೀಪ್ ಅವರಿದ್ದಾರೆ, ಇನ್ನೆಲ್ಲ ಬಹಳ ಪ್ರಮುಖರೆಲ್ಲ ವೇದಿಕೆಯಲ್ಲೆಲ್ಲ ಇದ್ದಾರೆ. ದಿನೇಶ್ ಅವರು ಈ ಒಂದು ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಒಂದು ದೊಡ್ಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭ ಅಲ್ಲ. ಈ ಡಾಕ್ಟರ್ಗಳನ್ನ, ನರ್ಸ್ಗಳನ್ನ, 108 ಡ್ರೈವರ್ಗಳನ್ನ ಇವನ್ನೆಲ್ಲ ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾರು ಟೌನ್ ಬಿಟ್ಟು ಯಾರು ಹಳ್ಳಿ ಒಬ್ರು ತಯಾರಿಲ್ಲ. ಅಂಥದ್ರಲ್ಲಿ ಏನೋ ಸ್ವಲ್ಪ ಹೊಸ ಯೋಜನೆಗಳು, ಹಣನ ತಂದು, ಸರ್ಕಾರದಲ್ಲೂ ಒತ್ತಡವನ್ನು ತಂದು, ಸುಮಾರು ಕ್ಯಾಬಿನೆಟ್ಗಳಲ್ಲಿ ಬೇಕಾದಷ್ಟು ಹೊಸ ಯೋಜನೆಗಳನ್ನೆಲ್ಲ ಕೂಡ ಇವತ್ತು ಅಪ್ರೂವಲ್ ಮಾಡಿದ್ದಾರೆ. ನನ್ನ ಮುಂದೆ ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ. ಬೆಂಗಳೂರು ಸಿಟಿ ಕಾರ್ಪೊರೇಷನ್ ನಲ್ಲಿ ಅನೇಕ ಹಾಸ್ಪಿಟಲ್ಗಳನ್ನ ಹೊಸದಾಗಿ ಕಟ್ಟಿದೀವಿ ಕೆಲವು. ಅದು ಇನ್ನ ನಮ್ಮ ಕೈಯಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನ ಜವಾಬ್ದಾರಿ ತೆಗೆದುಕೊಂಡು ನಡೆಸಕ್ಕೆ ಆಗ್ತಾ ಇಲ್ಲ. ಸದ್ಯದಲ್ಲೇ ಮುಂದಿನ ವಾರದಲ್ಲೇ ನಾನು, ಆರೋಗ್ಯ ಇಲಾಖೆ, ಕಾರ್ಪೊರೇಷನ್ ಎಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಕೆಲವು ನಮ್ಮ ಹಾಸ್ಪಿಟಲ್ಗಳು ಕೂಡ ಮುಂದಕ್ಕೆ ಆರೋಗ್ಯ ಇಲಾಖೆಗೆ ಜವಾಬ್ದಾರಿ ಹಂಚಬೇಕು, ಕೊಡಬೇಕು ಅನ್ನೋದು ಕೂಡ ಕೆಲವು ನಾವಿಟ್ಕೊಂಡು ಕೆಲವು ಅವ್ರು ಕೊಡಬೇಕು ಅಂತ ಕೂಡ ಆಲೋಚನೆ ನಮ್ಮಲ್ಲಿದೆ. ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಇದನ್ನ ಒಪ್ಪಿಗೆಯನ್ನು ಕೂಡ ತಾತ್ವಿಕವಾಗಿ ಕೊಟ್ಟಿದ್ದಾರೆ. ಅದೆಲ್ಲ ಆದ್ಮೇಲೆ ಆ ಕೆಲಸ ಕೂಡ ನಾವು ಮಾಡ್ತೇವೆ. ಯಾಕೆಂದ್ರೆ ಇದಕ್ಕೆ ಯಾರು ಒಬ್ರು ಡ್ರೈವಿಂಗ್ ಫೋರ್ಸ್ ಇರಬೇಕು. ಸೊ ಅದಕ್ಕೆ ಇವತ್ತು ನಮ್ಮ ದಿನೇಶ್ ಅವರು ಬಹಳ ಚೆನ್ನಾಗಿ ಇದನ್ನ ಮಾಡ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಕೂಡ, ಅವರು ಕೂಡ ಮೆಡಿಕಲ್ ಕಾಲೇಜಸ್ ಎಲ್ಲ ಅವ್ರಿಗೆ ಬರ್ತದೆ, ಗವರ್ಮೆಂಟ್ ರೂಢಿ ಇಡೀ ರಾಜ್ಯಕ್ಕೆ. ಸೊ ಇಬ್ರು ಕೂಡ ಸ್ವಲ್ಪ ಅನುಭವ ಇದೆ. ಸೊ ಇಬ್ರು ಕೂಡ ಬಹಳ ಚೆನ್ನಾಗಿ ವಿಚಾರನ ಮಾಡ್ತಾ ಇದ್ದಾರೆ. ಇವತ್ತು ಏನು ಮಲ್ಲೇಶ್ವರದಲ್ಲಿ KC ಜನರಲ್ ಹಾಸ್ಪಿಟಲ್ ಅಲ್ಲಿ ನೂತನವಾಗಿ ತಾಯಿ ಮಗು ಹಾಸ್ಪಿಟಲ್ ನಿರ್ಮಾಣ ಮಾಡಲಿಕ್ಕೆ ಕಟ್ಟಡ ಕೂಡ ಹೊಸದಾಗಿ ಮಾಡಿದ್ದಾರೆ. ಈ KC ಜನರಲ್ ಹಾಸ್ಪಿಟಲ್ ಒಂದು ದೊಡ್ಡ ಇತಿಹಾಸ ಇದೆ. ಇಲ್ಲಿಂದ ಕೂಡ ನಾನು ಎಲ್ಲ ಕಾಲೇಜ್ಗಳಲ್ಲೆಲ್ಲ ಇಲ್ಲೇ ಓದಿ ಓಡಾಡುವಾಗೆಲ್ಲ ನನಗೆ ಈ ಹಾಸ್ಪಿಟ್ಲು, ಈ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಬಹಳ ಹತ್ರ. ಹಾಗಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದ ನಾನು, ರೇವಣ್ಣ ಎಲ್ಲ ಇಂದಿರಾ ಗಾಂಧಿ ದಿನ, ಗಲಾಟೆ ದಿನ ನಾವು ಇಲ್ಲಿಗೆ ತಂದು ಕುಂತ್ಕೊಂಡಿದ್ದೆ, ಇಲ್ಲಿ ಪಕ್ಕದ ಪೊಲೀಸ್ ಸ್ಟೇಷನ್ಗೆ. ಸೊ ಹಂಗೆ ನಮ್ಗೆ ಸ್ವಲ್ಪ ಇಲ್ಲಿ ಜಾಸ್ತಿ ಒಡನಾಟ ಕೂಡ ಎಲ್ಲ ಇದೆ. ಸೊ ಅದರಿಂದ ಇದು ಬಡವರಿಗೆ, ಸಾರ್ವಜನಿಕರಿಗೆ ಉಪಯೋಗ ಆಗ್ತಾರಂತ ಒಂದು ಹಾಸ್ಪಿಟ್ಲ್ ಇದು. ಮೊದಲಿಂದ ಕೂಡ ಈ ಹಾಸ್ಪಿಟ್ಲು, ಬೋರಿಂಗ್ ಹಾಸ್ಪಿಟ್ಲು ಮತ್ತು ವಿಕ್ಟೋರಿಯಾ ಹಾಸ್ಪಿಟ್ಲು, ಈ 3 ಹಾಸ್ಪಿಟ್ಲು ಕೂಡ ಬಡವರಿಗೆ ಬಹಳ ಹತ್ತಿರವಾದಂತ ಹಾಸ್ಪಿಟ್ಲು. ಬಹಳ ಚೆನ್ನಾಗಿ ಎಲ್ಲ ಇಲ್ಲಿರುವಂತ ಡಾಕ್ಟರ್ಸ್ ಇರ್ಬೋದು, ಸಿಬ್ಬಂದಿ ಇರ್ಬೋದು, ಎಲ್ಲ ಬಹಳ ಉತ್ತಮ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ಆರೋಗ್ಯ ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಸರ್ಕಾರ ನಿಮ್ ಜೊತೆ ಯಾವಾಗಲೂ ಕೂಡ ಇದೆ, ಚೆನ್ನಾಗಿ ಮಾಡ್ಕೊಂಡು ಹೋಗಿ. ಬಟ್ ಏನಪ್ಪಾ ಅಂದ್ರೆ ನಂಬಿ ನಿಮ್ಮ ಹತ್ರಕ್ಕೆ ಬರ್ತಾರೆ, ಕಷ್ಟದಲ್ಲಿ ನಿಮ್ಮ ಹತ್ರಕ್ಕೆ ಬರ್ತಾರೆ. ಆಗ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಂದು ಪೇಷಂಟ್ಗೂ ಕೂಡ ನಿಮ್ಮಲ್ಲಿ ಏನು ಟಚ್ ಫೀಲ್ ಮಾಡ್ತೀರಿ, ಅವ್ರನ್ನ ಯಾವ ರೀತಿ ಒಂದು ಮಾನಸಿಕವಾಗಿ ಧೈರ್ಯ ತುಂಬ್ತೀರಿ, ಅದರಲ್ಲೇ ಅವರ ಆರೋಗ್ಯ ಕೂಡ ಅರ್ಧ ಕಡಿಮೆ ಆಗ್ತದೆ, ಸರಿ ಹೋಗ್ತದೆ. ಸೊ ಈ ದೃಷ್ಟಿಯಿಂದ ತಾವೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಸೊ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಇಲಾಖೆ, ನಮ್ಮ ನೌಕರ ಜೊತೆ, ಸಿಬ್ಬಂದಿ ಜೊತೆ ಮಾನವೀಯತೆಯಿಂದ ತಾವೆಲ್ಲ ದುಡಿತಾ ಇದ್ದೀರಿ. ಈ ದೃಷ್ಟಿಯಿಂದ ಏನೇ ಕಾರ್ಯಕ್ರಮ ಮಾಡಿದ್ರು ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳಿ, ದಿನೇಶ್ ಅವರ ಮುಖಂಡತ್ವದಲ್ಲಿ ಬಹಳ ಚೆನ್ನಾಗಿ ಒಂದು ರೆವಲ್ಯೂಷನ್ ಆಗ್ತಾ ಇದೆ. ಇನ್ನ ಬೇಕಾದಷ್ಟು ಇನ್ಶೂರೆನ್ಸ್ ಸ್ಕೀಮ್ಸ್ ಎಲ್ಲ ಬರಬೇಕು ಅನ್ನೋದು ಕೂಡ ಬಹಳ ಅಷ್ಟೇ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡೋಣ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.